ಸ್ನೇಹಿತರೆ ನೋಡಿ, ಇದು ಜೀವನ್ ಭೀಮ್ ನಗರದಲ್ಲಿ ಇರ್ತಕ್ಕಂಥ ಒಂದು ಚರ್ಚು. ಜೀವನ್ ಭೀಮ್ ನಗರದಲ್ಲಿ ಆನಂದ ನಗರ, ಅಲ್ಲಿ 3ನೇ ಮುಖ್ಯ ರಸ್ತೆ ಲಾಸ್ಟ್ ಅಲ್ಲಿ ಇದೆ ಅಂತ ಈ ರಸ್ತೆ ನೋಡಿ. ಈ ಚರ್ಚಲ್ಲಿ ಇದೊಂದು ಟ್ರಸ್ಟ್. ಇದು ಅದೆಂತದೋ ಇಷ್ಟುದ್ದ ಇದೆ ಹೆಸರದು, ಅದು ನಮ್ಗೆ ಹೇಳಕ್ ಬರಲ್ಲ, ಇಂಗ್ಲಿಷಲ್ಲಿ ಏನೋ ಇದೆ ಅದು. ಆ ಟ್ರಸ್ಟ್ ಇಲ್ಲಿ ಏನಾಗಿದೆ ಅಂದ್ರೆ ಎಂಡಲ್ಲಿದೆ, ಇದು ರೋಡ್ ಎಂಡಲ್ಲಿದೆ. ಸುಮಾರು ವರ್ಷದಿಂದ ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ಈ ಚರ್ಚಿಂದ ಮುಂದೆ ಹೋಗಕ್ ಮನೆಗಳಿದಾವಲ್ಲ, ಅಲ್ಲಿಗೆ ಹೋಗಕ್ಕೆ ನೋಡಿ ಇವ್ರಿಗೆಲ್ಲ ಎಷ್ಟು ತೊಂದರೆ ಕೊಡ್ತಾ ಇದಾರಂದ್ರೆ, ನಿಮಗೆ ದಾರಿ ಇಲ್ಲ, ನೀವು ಇಲ್ಲಿ ರೋಡಂಗಿಲ್ಲ, ಬೇಕು ಅಂತಲೇ ಕಿರಿಕಿರಿ. ಅಂದ್ರೆ ಯಾರು ಹೇಳೋರು ಕೇಳೋರು ಇಲ್ಲ ಇವ್ರಿಗೆ. ಆ ಹೆಸರುಗಳು ಪಾಪ ಅವ್ರ ಹೆಣ್ಮಕ್ಳು ಹೇಳಿದ್ರು, ಎಂತವ ಜುಡಿಯಲ್ಲು ಪುಡಿಯಲ್ಲು ಏನೇನೋ ಹೆಸರು ಹೇಳಿದ್ರು. ಅವ್ ಹೆಸರು ನಮಗೆ ಸರಿಯಾಗಿ ಹೇಳಕ್ ಬರಲ್ಲ. ಜಸ್ಮನ್ನು, ಜುಡಿಯಲ್ಲು, ಇನ್ನೊಂದೇನೋ ಗ್ಯಾಬ್ರಿಲ್ ಏನೋ ಹೇಳಿದ್ರು. ಬಹಳ ತೊಂದರೆ ಕೊಡ್ತಾರಂತೆ ಹೆಣ್ಮಕ್ಳಿಗೆ. ಆ ಸಾಮಾನ್ಯತೆ ಬಿಸಾಕೋದು, ಅವ್ರ ಮನೆಗೆ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನ ತಗೊಂಬಂದು ರೋಡಿಗೆ ಬಿಸಾಕೋದು, ನಿಮಗೆ ರಸ್ತೆ ಇಲ್ಲ ಇಲ್ಲಿ ಬರಬೇಡ್ರಿ, ನಿಮಗೆ ಹಂಗೆ ಹಿಂಗ್ ಅಂತ ಹೇಳಿ. ಆಮೇಲೆ ಎಷ್ಟು ಸರಿ ಕಂಪ್ಲೇಂಟ್ ಕೊಟ್ಟರು ಇದು ಪರಿಹಾರ ಆಗಿಲ್ಲ ಅಂದ್ರೆ ಪರಿಹಾರ ಯಾಕೆ ಆಗಿಲ್ಲ ಅಂದ್ರೆ, ಈ ದುಡ್ಡು ತಿನ್ನೋ ಅಧಿಕಾರಿಗಳು ಇದ್ರೆ ಏನೇನು ಕೆಲಸ ಆಗಲ್ಲ ರೀ ಬಡವರಿಗೆ. ಎಲ್ಲ ದುಡ್ಡು ಹೆಚ್ಚಿಗೆ ಯಾವ ಕಡೆ ಇರುತ್ತೋ ಆ ಕಡೆಗೆ ಕಾನೂನು ಜಾಸ್ತಿ ಹೊಂಟೋಗ್ಬಿಡ್ತಂಗೆ, ಸ್ವಯಂಕನಾಗ ಹೊಂಟೋಗ್ಬಿಡ್ತತೆ. ದುಡ್ಡು ಯಾವ ಕಡೆ ಜಾಸ್ತಿ ಇರುತ್ತೋ ಆ ಕಡೆಗೆ ನೋಡಿ ಇವೆಲ್ಲ ಗಾಡೆ ಕಟ್ಕೊಂಡ್ರೆ ತೆಗೆದು ಬಿಸಾಕೋದು, ಹೊಡಿಯೋದು, ಹೆಣ್ಮಕ್ಳಿಗೆ ಹಿಂಸೆ ಕೊಡೋದು, ಬರೀ ಇದೆ. ಈ ರೀತಿ ಏನಾರು ಈ ಚರ್ಚ್ ಯೇಸು ಕ್ರಿಸ್ತವ್ರು ಹಿಂಗ್ ಹೇಳವ್ರ, ನೀವ್ ಹಿಂಗ್ ಮಾಡ್ರಿ, ಪಕ್ಕದ ಮನೆಯವ್ರ ತೊಂದರೆ ಕೊಡ್ರಿ, ಪಕ್ಕದ ಮನೆಯಾಗ ಹೊಡೆದು ಬಿಸಾಕ್ರಿ, ಅವ್ರ ಸಾಮಾನು ಎತ್ತಿ ಬಿಸಾಕ್ರಿ ಅಂತಂದ್ ಹೇಳಿ ಪಾಪ ಯೇಸಪ್ಪ ಹಿಂಗ್ ಹೇಳವ್ರ? ಯೇಸಪ್ಪ ಈ ತರ ಮಾಡು ಅಂತ ಹೇಳವ್ರ? ಯೇಸಪ್ಪ ಇನ್ನೊಬ್ರಿಗೆ ತೊಂದರೆ ಕೊಡು ಅಂತ ಹೇಳವ್ರ? ಯೇಸಪ್ಪ ಈ ತರ ಅವ್ರ ಮನೆ ಇರ್ತಕ್ಕಂಥ ವಸ್ತುಗಳನ್ನ ತೆಗೆದು ಹೋಗಿ ಬಿಸಾಕಿ ಅಂತ ಹೇಳವ್ರ? ಯೇಸಪ್ಪ ಹೆಣ್ಮಕ್ಳಿಗೆ ತೊಂದರೆ ಕೊಡಿ ಅಂತ ಹೇಳವ್ರ? ಇನ್ನೊಬ್ರಿಗೆ ಸಹಕಾರ ಆಗಿ ಅಂತ ಹೇಳವ್ರ? ಇಲ್ಲ ಇನ್ನೊಬ್ರಿಗೆ ತೊಂದರೆ ಕೊಡಿ ಅಂತ ಹೇಳೋರು ಯೇಸಪ್ಪನವರು? ಈ ರೀತಿ ಮಾಡಕ ಇದಾರ ಯೇಸಪ್ಪನವರು? ನೋಡಿ, ದಯವಿಟ್ಟು ಇದು ಮೋಸ. ಇದ್ರ ಬಗ್ಗೆ ದಯವಿಟ್ಟು ಅಧಿಕಾರಿಗಳು ಕಾನೂನು ಕ್ರಮ ತಗೊಳ್ಳೇಬೇಕು. ಯಾಕಂದ್ರೆ ಎಲ್ಲರಿಗೂ ಬದುಕಕ್ ಹಕ್ಕಿದೆ. ಏನ್ ಇವ್ರಿಗೆ ಈ ಟ್ರಸ್ಟ್ನವ್ರಿಗೆ ಮಾತ್ರ ಹಕ್ಕಲ್ಲ ಬದುಕಾಕಿರೋದು, ಪ್ರತಿಯೊಬ್ಬರಿಗೂ ಬದುಕಕ್ಕಂತ ಒಂದು ಜೀವನ ಇದೆ. ಆ ಭೂಮಿ ತಾಯಿ ಯಾರ ಅಪ್ಪಂದಲ್ಲ, ಒಂದು ಭೂಮಿ ತಾಯಿ ಮೇಲೆ ಎಲ್ಲರಿಗೂ ಹಕ್ಕಿದೆ ಬದುಕಕ್ಕೆ. ಇವ್ರು ಯಾರ್ರಿ ಅವ್ರ ಮನೆ ಬಿಸಾಕಕ್ಕೆ, ಅವ್ರ ಮನೆ ಹೊಡಿಯಕ್ಕೆ, ಅವ್ರ ಮನೆ ಕಾಂಪೌಂಡ್ ಹೊಡಿಯಕ್ಕೆ ಯಾರಂತ ಇವ್ರೆಲ್ಲ? ಇವ್ರು ಮಾಡ್ತಾ ಇದಾರೆ, ಮಾಡ್ಕೊಳ್ಳಿ, ಇವ್ರಿಗೇನು ಅಡ್ಡಿ ಪಡಿಸ್ತಾ ಇಲ್ವಲ್ಲ. ಏನ್ ಇವ್ರೇನು ಅಲ್ಲೇನೋ ಈ ಚರ್ಚ್ ನಮಗೆ ಅಡ್ಡಾಗ್ತಾ ಇದೆ, ಈ ಚರ್ಚಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದಾರ. ಆದರೆ ಈ ಚರ್ಚ್ನವರು ನಮಗೆ ಇಲ್ಲಿ ಯಾರು ಹೋಗಂಗೆ ಇಲ್ಲ, ನಿಮಗೆ ದಾರಿನೇ ಇಲ್ಲ.